ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕಾಡಾನೆ ಸೆರೆ ಕಾದಾಟದಲ್ಲಿ ವೀರಮರಣ ಹೊಂದಿದ ಅರ್ಜುನನ ಸಾವಿಗೆ ನ್ಯಾಯ ಕೇಳಿದವರ ಹೋರಾಟಗಾರರ ಮೇಲೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗದ ಕ್ರಮವನ್ನು ಖಂಡಿಸಿ ಮಲೆನಾಡು ರಕ್ಷಣಾ ಸೇನೆಯ ವತಿಯಿಂದ ಉಪವಿಭಾಗಾಧಿಕಾರಿಗೆ ಮಂಗಳವಾರ ಮನವಿ ಸಲ್ಲಿಸಿದರು. ನಂತರ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಮಾತನಾಡಿ, 2 ವರ್ಷಗಳ ಹಿಂದೆ ಎಸಳೂರು ಹೋಬಳಿಯ ದಬ್ಬಳಿ ಪ್ರದೇಶದಲ್ಲಿ ಅರ್ಜುನ ಆನೆ ವೀರಮರಣ ಹೊಂದಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಹೋರಾಟ ನಡೆಸಿದವರ ವಿರುದ್ಧವೇ ಇದೀಗ ಪ್ರಕರಣ ದಾಖಲಿಸಿ ಕಾರಾಗೃಹದ ದಾರಿ ತೋರಿಸಲಾಗುತ್ತಿದೆ. ಇದು ಎಷ್ಟು ನ್ಯಾಯಸಮ್ಮತ ಎಂಬ ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಜುನ ಆನೆ ಸಾವಿನ ಬಗ್ಗೆ ಆರ್ ಎಡೆಹಳ್ಳಿ ಮಂಜುನಾಥ್, ಆನೆ ಹೋರಾಟ ಸಮಿತಿಯ ವಿಕ್ರಮ್, ವಿಕನಹಳ್ಳಿ ನಾಗರಾಜ್ ಸೇರಿದಂತೆ 16ಕ್ಕೂ ಹೆಚ್ಚು ಜನರು ನ್ಯಾಯಯುತವಾಗಿ ಹೋರಾಟ ನಡೆಸಿದರು. ಆದರೆ ಆ ಹೋರಾಟ ನಡೆದ 2 ವರ್ಷಗಳ ನಂತರ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿರುವುದು ಸರ್ಕಾರದ ಲಜ್ಜೆಗೆಟ್ಟ ನೀತಿಯನ್ನು ತೋರುತ್ತದೆ. ನ್ಯಾಯವು ಕೇಳುವುದು ಅಪರಾಧವೇ. ಆನೆ ಸಾವಿನ ಸತ್ಯಾಂಶ ಬಹಿರಂಗಪಡಿಸುವ ಬದಲು ಹೋರಾಟಗಾರರನ್ನು ಗುರಿಯಾಗಿಸಿ ಪ್ರಕರಣ ದಾಖಲಿಸುವುದು ನಾಗರಿಕ ಸಮಾಜ ತಲೆತಗ್ಗಿಸುವಂತದ್ದು. ಅರ್ಜುನ ಆನೆಯ ಸಾವಿನ ಹಿಂದೆ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಇರುವ ಸಾಧ್ಯತೆಯನ್ನು ಮರೆಮಾಚಲು ಸರ್ಕಾರ ವಾಮಮಾರ್ಗ ಹಿಡಿದಿದೆ. ಇದೇ ಸರ್ಕಾರ ಈ ಹಿಂದೆ ರೈತರ ಪರವಾಗಿ ಹೋರಾಟ ನಡೆಸಿದ ನಮ್ಮ ಸಂಘದ ಕಾರ್ಯಕರ್ತರ ಮೇಲೂ ಬಲಪ್ರಯೋಗ ಮಾಡಿ ಪ್ರಕರಣ ದಾಖಲಿಸಿ ಹೋರಾಟದ ದಿಕ್ಕು ತಪ್ಪಿಸಲು ಯತ್ನಿಸಿದೆ. ಇದು ಸ್ಪಷ್ಟವಾದ ದ್ವೇಷ ರಾಜಕಾರಣ ಎಂದು ಅವರು ಟೀಕಿಸಿದರು. ಹೋರಾಟಗಾರರನ್ನು ಹತ್ತಿಕ್ಕುವ ಪ್ರಯತ್ನಗಳು ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಅವರು ಹೇಳಿದರು. ಅರ್ಜುನ ಆನೆಯ ಸಾವಿನ ಕುರಿತಾಗಿ ಸ್ವತಂತ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸಬೇಕು. ಹೋರಾಟಗಾರರ ಮೇಲಿನ ಎಲ್ಲಾ ಪ್ರಕರಣಗಳನ್ನು ಹಿಂಪಡೆಯಬೇಕು ಹಾಗೂ ಅರಣ್ಯ ಇಲಾಖೆಯ ಹೊಣೆಗಾರಿಕೆಯನ್ನು ನಿಶ್ಚಿತಪಡಿಸಬೇಕೆಂದು ಮಲೆನಾಡು ಸೇನೆ ಸರ್ಕಾರವನ್ನು ಒತ್ತಾಯಿಸುತ್ತದೆ. ನ್ಯಾಯದ ಹೆಸರಿನಲ್ಲಿ ಧ್ವನಿ ಎತ್ತುವವರನ್ನು ದಮನಿಸುವ ಯಾವುದೇ ಕ್ರಮಗಳನ್ನು ಸಂಘ ಖಂಡಿಸುತ್ತದೆ ಎಂದರು. ಮಲೆನಾಡು ರೈತರುಗಳು ಯಾವ ರೀತಿ ಅಂತಂದ್ರೆ ಒಂದು ಸಾಫ್ಟ್ ಸ್ವಭಾವ ಅಂದ್ರೆ ಮೃದು ಸ್ವಭಾವದವರು. ನಾವು ಎಲ್ಲಿವರೆಗೂ ಮೃದುವಾಗಿರ್ತೀವಿ ಅಂದ್ರೆ ತಲೆ ನೆಲಕ್ಕೆ ಬಗ್ಗೋವರೆಗೂ ಮೃದುವಾಗಿರ್ಬೋದು, ಅದಕ್ಕಿಂತ ಜಾಸ್ತಿ ತಗ್ಸಕ್ಕಾಗಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದೀವಿ ಸರ್ಕಾರಕ್ಕೆ, ಏನು 18 ಜನದ ಮೇಲೆ ಮೊಕದ್ದಮೆ ಹೂಡಿದಿರಿ ಅದನ್ನು ನಿಮ್ಮ ಸರ್ಕಾರ ಮಟ್ಟದಲ್ಲಿ ಏನು ಅದನ್ನ ಒಂದು ವಾಪಸ್ ತೆಗೆದುಕೊಂಡು ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯಾಕೆಂತಂದ್ರೆ ಅವರು ಯಾವುದೇ ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಕ್ ಹೋಗಿರಲಿಲ್ಲ, ಯಾವುದೇ ಒಂದು ಯಾರ ಮೇಲೆ ಕೈ ಮಾಡಕ್ ಹೋಗಿರಲಿಲ್ಲ, ಮತ್ತೆ ಯಾವುದೇ ಒಬ್ಬರಿಗೆ ಒಂದು ತೊಂದರೆ ಕೊಡಕ್ ಹೋಗಿಲ್ಲ. ಹೋರಾಟ ಮಾಡೋದು ನಮ್ಮ ಹಕ್ಕು. ಅದು ನಮ್ಗೆ ನಾವು ಇವತ್ತೇನಾದ್ರು ನಾವು ಭಾರತ ದೇಶದಲ್ಲಿ ಸ್ವತಂತ್ರವಾಗಿದ್ದೀವಿ ಅಂತಂದ್ರೆ ನಾವು ಹೋರಾಟ ಮಾಡಿ ಸ್ವತಂತ್ರ ತಗೊಂಡಿರೋದು ಬ್ರಿಟಿಷ್ ಕಡೆಯಿಂದ. ಹೋರಾಟ ಮಾಡೋದು ನಮ್ಮ ಮೂಲಭೂತ ಹಕ್ಕು. ಅದನ್ನ ನೀವು ಯಾವುದೇ ಕಾರಣಕ್ಕೂ ಹತ್ತಿಕ್ಕಬಾರ್ದು. ಮುಂದಿನ ದಿನಗಳಲ್ಲಿ ಇದೇ ತರ ಏನಾದ್ರು ಮತ್ತೆ ಮುಂದಿನ ರೀತಿಯಲ್ಲಿ ಕೇಸ್ ಮಾಡಿದ್ರೆ ಆಗಿದ್ರೆ ಇದನ್ನ ಕೆಟ್ಟ ರೀತಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ರೈತ ಘಟಕ ಅಧ್ಯಕ್ಷನಾಗಿ ಮಾತಾಡ್ತಿದ್ದೀನಿ. ಈ ತರ 20 ಜನ ಹೋರಾಟ ಮಾಡ್ತಾರೆ, ಆನೆ ಪರ ಹೋರಾಟ ಮಾಡಿದ್ರೆ ಕೇಸ್ ಮಾಡ್ತಾರೆ. ಎಲ್ಲಿಗೆ ಹೋಗಿದೆ ಇವತ್ತಿನ ಪರಿಸ್ಥಿತಿ? ಎಲ್ಲಿಗೆ ಹೋಗಿದೆ? ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಸಕಲೇಶಪುರದಲ್ಲಿ ಇವತ್ತು ಹಲವಾರು ಸಂಘ ಸಂಸ್ಥೆಗಳಿವೆ, ಹಲವಾರು ಜನಪ್ರತಿನಿಧಿಗಳಿದ್ದಾರೆ. ಇದರ ವಿರುದ್ಧ ಯಾರಾದ್ರೂ ಒಬ್ಬರಾದ್ರೂ ಧ್ವನಿ ಎತ್ತಿದಾರಾ? ಇಲ್ಲ. ಇನ್ನು ಮುಂದೆ ನಾವು ಇದರ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದ್ರೆ ಎಲ್ಲ ಪ್ರತಿಯೊಬ್ಬ ಹೋರಾಟಗಾರರ ಮೇಲೂ ಈ ಲಜ್ಜೆಗೆಟ್ಟ ಸರ್ಕಾರ, ಲಜ್ಜೆಗೆಟ್ಟ ಅಧಿಕಾರಿಗಳು ಕೇಸ್ ಹಾಕಿ ಪ್ರಕರಣಗಳನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಹೋರಾಟಗಾರರನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ. ಆದ ಕಾರಣ ನಾನಿವತ್ತು ಇಲ್ಲಿ ಮನವಿನ ಮಾಡ್ಲಿಕ್ಕೆ ಬಂದಿದ್ದೀನಿ ಎಸಿ ಆಫೀಸ್ಗೆ. ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಏನು ಈ ಪ್ರಕರಣವನ್ನು ದಾಖಲು ಮಾಡಿದರೆ ರಾಜ್ಯ ಸರ್ಕಾರ ಇದನ್ನ ಈ ತತ್ಕ್ಷಣಕ್ಕೇನೆ ವಾಪಸ್ ಪಡೆಯಬೇಕು ಅಂತ ಈ ಮುಖಾಂತರ ಇವತ್ತು ನಾವು ಇಲ್ಲಿ ಎಸಿಗೆ ಮನವಿನ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ನಮಸ್ತೆ. ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ಸೇನೆಯ ರೈತ ಘಟಕದ ಅಧ್ಯಕ್ಷ ಪ್ರಸನ್ನ ಕುಣಿಗಲ್, ತಾಲೂಕು ಅಧ್ಯಕ್ಷ ಮಂಜುದೇವ್, ರುದ್ರೇಶ್, ಯೋಗೇಶ್ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.